ಕಲ್ಚರಲ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ಒಳಾಂಗಣ ಬ್ಯಾಡ್ಮಿಂಟನ್ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸುಮಾರು 6 ವರ್ಷಗಳ ಹಿಂದೆ ಹಿರಿಯರ ನೆನಪಿಗಾಗಿ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತಾದರೂ ವಿವಿಧ ಕಾರಣಗಳಿಂದ ನಂತರದ ಕೆಲ ವರ್ಷಗಳಲ್ಲಿ ಬ್ಯಾಡ್ಮಿಂಟನ್ ಸ್ಪರ್ಧೆಯನ್ನು ಆಯೋಜಿಸಿರಲಿಲ್ಲ. ಈ ವರ್ಷದಿಂದ ಮತ್ತೆ ಪುನರಾರಂಭ ಮಾಡಿದ್ದು ಸುಮಾರು 60 ರಿಂದ 65 ತಂಡಗಳು ಪಾಲ್ಗೊಂಡಿರುವುದಾಗಿ ಸ್ಪರ್ಧೆಯ ಆಯೋಜಕರು ಸಂಗಮದೊಂದಿಗೆ ಹೇಳಿಕೊಂಡರು. 7 ವರ್ಷದ ಹಿಂದೆ ಅಂದರೆ 2006 ಒಂದ್ಸತಿ ಇದೇ ಥರ ಟೂರ್ನಮೆಂಟ್ ಮಾಡಿದ್ವಿ. ಭಾಳ ಉತ್ತಮ ಪ್ರತಿಗೆ ಬಂದಿತ್ತು. ಕಾರಣಾಂತರದಿಂದ ನಾವು ಪ್ರತಿ ವರ್ಷ ಮಾಡೋಕ್ಕಾಗಲಿಲ್ಲ. ಇವಾಗ ನಾವು ಅನುಕೂಲ ಕೂಡಿ ಬಂದಿದ್ದೀವಿ, ಮಾಡ್ತಾಯಿದ್ದೀವಿ. ನಿನ್ನೆ ಅಂದರೆ 13ನೇ ತಾರೀಕು ದಿವಸ ತುಂಬ ಟೀಮ್ಗಳು ಒಂದು 60-65 ಟೀಮ್ಗಳು ಬಂದಿದೆ. ಇವತ್ತು 14ನೇ ಮುಕ್ತಾಯ ಸಮಾರಂಭ ಇವತ್ತು 6 ಗಂಟೆಗೆ ಮಾಡ್ತಾಯಿದ್ದೀವಿ. ಎಲ್ಲರೂ ಯುವಕರು 12 ವರ್ಷದ ಸಣ್ಣ ಮಕ್ಕಳು ಸಹ ಬಂದಿದ್ದಾರೆ. ಭಾಳ ಸಂತೋಷ ನಮಗೆ. ಅನುಕೂಲ ಆದರೆ ನಾವು ಪ್ರತಿ 2 ವರ್ಷಕ್ಕೊಂದೊಂದು ಸತಿ ಈ ಥರ ಗೌಡ ಕುಟುಂಬದೊಳಗೆ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು. ಅಲ್ಲದೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುವುದರಿಂದಾಗಿ ಗೌಡ ಜನಾಂಗದ ನಡುವೆ ಪರಸ್ಪರ ಸ್ನೇಹ ವಿಶ್ವಾಸ ಮೂಡಿ ಜನಾಂಗದ ಏಳಿಗೆ ಸಾಧ್ಯವಾಗಲಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷವೂ ಈ ಬ್ಯಾಡ್ಮಿಂಟನ್ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸುವಂತಾಗಲಿ ಎಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಸ್ಥಳೀಯರು ಸಂಗಮದೊಂದಿಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಶುರು ಮಾಡಿದ ಮುಖ್ಯ ಉದ್ದೇಶ ಇಷ್ಟೇ, ಏನಂದರೆ ನಮ್ಮ ಎಲ್ಲ ಕ್ರಿಕೆಟ್, ಹಾಕಿ ಈ ಥರ ಟೂರ್ನಮೆಂಟ್ಗಳು ನಡೀತವೆ. ಆದರೆ ಶಟಲ್ ಟೂರ್ನಮೆಂಟು ಯಾರೂ ನಡೆಸೋದಿಲ್ಲ. ಇದರಲ್ಲಿ ನಮ್ಮ ಮಕ್ಕಳು ಸ್ವಲ್ಪ ಮುಂದೆ ಬರಬೇಕು, ನಮ್ಮ ಇದರಲ್ಲಿ ಒಗ್ಗಟ್ಟು ಬರಬೇಕು. ಅದೇನೋ ಒಂದು ಮುಖ್ಯ ಉದ್ದೇಶ ಒಂದು. ಮತ್ತು ಇನ್ನೊಂದು ಉದ್ದೇಶ ಏನಂದರೆ ನಮ್ಮ ಹಿರಿಯರು ನಮ್ಮ ಈ ಶ್ರೀಮಂಗಲ ಕಂಪನಿನ ಸ್ಥಾಪನೆ ಮಾಡಿದ್ರು, ಅವ್ರನ್ನ ಮರೆತು ಬಿಡಬಾರ್ದು. ಅವ್ರನ್ನ ಒಂದು ನೆನಪಿಸಿಕೊಳ್ಳೋದಕ್ಕಾಗಿ ನಾವು ಈ ಒಂದು ಟೂರ್ನಮೆಂಟ್ನ ಈ ಹಿಂದೆ 6ನೇ ವರ್ಷಕ್ಕೆ ಹಿಂದೆ ಒಂದು ಸರಿ ಮಾಡಿದ್ದು. ಇನ್ನು ಮುಂದೆ ಇದೇ ರೀತಿ ಸಾಧ್ಯ ಆದರೆ 2 ವರ್ಷಕ್ಕೊಂದ್ಸರಿ ಮಾಡಬೇಕು ಅಂತ ತೀರ್ಮಾನ. ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ನಾವು ಇನ್ನು ಪ್ರತಿ 2 ವರ್ಷಕ್ಕೊಂದ್ಸತಿ ಇದೇ ಟೂರ್ನಮೆಂಟ್ ಕಂಡಕ್ಟ್ ಮಾಡಬೇಕಂತಿದ್ದೀವಿ. ಎಲ್ಲ ಗೌಡರು ಒಗ್ಗಟ್ಟಾಗಿ ಸೇರ್ತಾರೆ. ನಾವು ಸುಮಾರು ಜನ ನಮಗೆ ಪರಿಚಯದಲ್ಲಿ ಇಲ್ಲದವರೆಲ್ಲ ಪರಿಚಯ ಆಗ್ತಾರೆ. ಅದೊಂದು ಖುಷಿ. ಮತ್ತು ಮಕ್ಕಳು ಹಿರಿಯರು ಕಿರಿಯರು ಯಾರು ಭೇದ ಭಾವ ಇಲ್ಲದೆ ಆಡ್ತಾರೆ. ಅದೊಂದು ಖುಷಿ ನಮಗೆ, ಎಲ್ಲರೂ ಸೇರಿ ಆಡೋವಂಥದ್ದು. ಮತ್ತು ಎಲ್ಲರದ್ದು ರೆಸ್ಪಾನ್ಸ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬ ಪ್ಲೇಯರ್ಸ್ ಬಂದಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರಂತ. ಹಾಗಾಗಿ ನಮಗೆ ಇದು ಜಾಸ್ತಿ, ನಮ್ಮಲ್ಲಿ ಒಗ್ಗಟ್ಟು ಜಾಸ್ತಿ ಬರ್ತದೆ ಈಗ ಗೌಡ ಜನ. ಪ್ಲಸ್ ಈಗ ನಮ್ಮ ಜನಾಂಗದಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಶಟ್ಲಲ್ಲಿ. ಮತ್ತು ನಾವು ಫಸ್ಟ್ ಸ್ಟಾರ್ಟಿಂಗ್ ಕಂಡಕ್ಟ್ ಮಾಡ್ಬೇಕಾದ್ರೆ ಇಷ್ಟು ಇರಲಿಲ್ಲ. ಈಗ ತುಂಬ ರೆಸ್ಪಾನ್ಸ್ ಇದೆ. ಪ್ಲಸ್ ಎಲ್ಲ ಇಂಪ್ರೂವ್ ಆಗಿದ್ದಾರೆ. ಈ ಅಸೋಸಿಯೇಷನ್ ಗೌಡ ಬಾಂಧವರ ಒಂದು ಒಕ್ಕೂಟ ಆಟಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅವುಗಳು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಇವಾಗ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಇವ್ರದ್ದು ಊಟದ ವ್ಯವಸ್ಥೆ ಆಗಲಿ, ಊಟ ತಿಂಡಿ ವ್ಯವಸ್ಥೆ ಆಗಲಿ ಎಲ್ಲ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಇವರು 2 ವರ್ಷಕ್ಕೆ ಅನಿಸುತ್ತೆ ಎಲ್ಲ ವರ್ಷ ಮಾಡಲಿ ಅಂತ ಕೂಡ ನಾನು ದೇವರನ್ನ ಪ್ರಾರ್ಥಿಸ್ತೀನಿ. ಇವರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಎಲ್ಲ ಇವ್ರನ್ನ ಸುಖವಾಗಿರಲಿ ಅಂತಕೊಂಡು. ಅದೇ ಲೇಡೀಸ್ ಎಲ್ಲ ಮನೆಯಲ್ಲಿ ಒಂಥರ ಅಡುಗೆ ಮಾಡ್ಕೊಂಡು ಕೂತ್ಕೊಂಡಿರ್ತಾ ಇದ್ರು. ಇವರಿಂದಾಗಿ ಅವರು ಮುಂದೆ ಬರ್ತಾ ಇದ್ದಾರೆ. ಎಲ್ಲ ಹೊರಗೆ ಬಂದು ಅವ್ರದ್ದು ಇದನ್ನ ಲೇಡೀಸ್ ಅಂತೂ ಹೊರಗೆ ಬರೋದು ಕಡಿಮೆ. ಇದರಿಂದಾಗಿ ಹೊರಗೆ ಬರ್ತಾ ಇದ್ದಾರೆ ಎಲ್ಲರೂ. ಅದೊಂದು ಖುಷಿ ಪಡುವ ಸಂಗತಿ ನಿಜವಾಗಿಯೂ.